ಈಕಿ ನೋಡು ಹೇಳಿ ನೋಡು ಮುಂದಾಗ ಬಂದು ಹೊರಗಿರವ ಅಂತಂದು ಆಕಿನ ಕೂಕೊಂಡು ಹಿಂದಿರ್ಬೇಕೀಗ. ಒಬ್ಬೊಬ್ರು ಮನೆಯಿಂದ ತಿಟಿ ಮುಗಿಸ್ಕೊಂಡು ಬರತ್ಲೆ ಇಟ್ಟಕಾತ್ ನೋಡು. ಪಾರ್ವತಿ ಪಾರ್ವತಿ ಆಕಿನೇ ಏನೋ ಮಾಡ್ಕೊಂಡು ನಿಂತಾಳ ತಗೋ. ದೌಡಾಗಂಗಿಲ್ಲ ಬಿಡಾಕಿದೆ. ಪಾರ್ವತಕ್ಕ ಬನ್ನಿ ಬನ್ನಿ. ಅಯ್ಯೋ ಏನು ಕೂಗಾಕತ್ತೀರಿ ಅವ್ವ, ಬಂದು ತಡ್ರಿ, ಬೇಗ ಹಾಕಕತ್ತ ನೀ ಮನೆದು ಒಂದಿಟ್ಟು ಹಂಗ ಬಿಟ್ಟು ಬರ್ಲೇನ? ನೀವು ಏಟು ಅವಸರ ಮಾಡ್ತೀರಿ ಬಿಡು. ನಿಮ್ದು ಯಾವಾಗಾರ ತಡಾದಾಗ ನಿಂದ್ರಂಗಿಲ್ಲ ನಾನು ಈಗಿಲ್ಲತ್ತ ಅದೊಳಕಿ ಒಂದಿಟ್ಟು ಅನ್ನ ಮಾಡ್ಕೊಂಡು ಟೈರಾಡ್ತಾ ನೋಡ್ರಿ ಹೋಗೋಣ. ಈಗ ಮಾತಿ ಮಾತು ಮೆಳ್ಸ್ಕೊಂಡು ನಿಂದ್ರಬೇಡ್ರಿ, ನಡಿ ಪಾರ್ವತಿ ಹೋಗೋಣ. ಹೊಲಕ್ಕೆ ಹೋಗಿ ನಮ್ಮ ಮುಟ್ಟಿ ಒಂದಿಟ್ಟು ಏನು ಇಲ್ಲೇ ಅಲ್ಲೇ 12 ಆತು. ಯಾಕೆ ಭಾರಿ ತಡ ಆತು ಬಿಡು ನಿಮ್ದು. ಕಾಯ್ಕೊಂಡು ನಿಂತಿದ್ದೆ ನಾನು. ಈಗ ಇದು ಇತ್ಲದಾಗ ಹಾಕ್ಳಾನ ತೆಗಿಯತ್ತಾಗ ಹೊಲಕ್ಕೆ ಹೋಗ್ಬರತ್ಲೆ ಸಂಜೆ ಕತಿ ಅಂತಂದು ಹೋಗಿ ಇದ್ರಾಗ ಕಟ್ಟಿ ಬಂದೆ ನಾನು. ಮೇವು ಹಾಕತ್ಲೆ ಒಂದಿಟ್ಟು ನಾನು ಇತ್ತು ತನಕ ಹೊರಗೆ ಇದ್ನೇವ. ಯಾಕೆ ನೋಡಿ ದಾರಿ ಕಾದು ಸಾಕಾತು. ಮತ್ತು ಯಾಕೆ ಇನ್ನೂ ಬರಲಿಲ್ಲ ತೆಗಿಯತ್ತಾಗ ತಡ ಆತನ ಅಂತಂದು ಹೋದೆ. ಅಟತಿಗೆ ಬಂದ್ರಿ ನೀವು. ದೊಡ್ಡ ಕತೆ ಐತಂದು ಆಮೇಲೆ ಹೇಳ್ತಾನೆ, ನಡಿ ಹೋಗೋಣ ಫಸ್ಟ್. ಹೌದೇನು? ಯಾಕೆ ಮಕ್ಕ ಹೆಂಗೆ ಮಾಡ್ಕೊಂಡಳ ಪ್ರಮೇ? ಏನಾಗೈತೇವ? ಯಾಕೆ ಮಕ್ಕ ಕರಗ್ ಮಾಡ್ಕೊಂಡಿದ್ದಿ, ಮಾತಾಡಿಲ್ಲ, ಬಾಯ ಬಿಡವಲ್ಲಲ್ಲ? ಏನಿಲ್ಲವ, ಏನು ಮಾತಾಡೋದು? ಏನಿಲ್ಲ ನೋಡಿ ಮಾತಾಡೋಕೆ. ನಡ್ರಿ ಹೋಗೋಣ. ಪಾರ್ವತಿ ನಿನಗೆ ಏನಿಲ್ಲಮ್ಮ, ಅಲ್ಲಿ ಹೋಗಿ ಮಾತಾಡೋಣ ನಡ್ರಿ ಅವ್ವ. ಏನು ಏಟು ದೂರ ಆಕತಿ ನಡ್ರಿ, ಸೀದಾ ಹೊಲಕ್ಕೆ ಹೋಗಿ ಮುಟ್ಟ ತನಕ ಒಬ್ಬರು ಮಾತಾಡಂಗಿಲ್ಲ ನೋಡು. ಸುಮ್ಮನೆ ಇರ್ಬೇಕು ಎಲ್ಲರೂ. ಈಗ ಇದನ್ನು ಕೊಡ, ಅದನ್ನು ಕೊಡ ಇಟ್ಕೊಂತ ನಾನು ಸ್ವಲ್ಪ ಚವತ್ತು. ಏನೂ ಇಲ್ಲವ, ನನ್ನ ಕೈಯಾಗ ಖಾಲಿ ಕೈಯಾಗ ಬರಾಕತ್ತೇನೆ, ಕೊಡು ನಾ ಅಂತ ಹೊತ್ಕೊಂತಾನೆ, ಏನಾಗಂಗಿಲ್ಲ. ಇರಲಿ ಬಾ, ಏನು ಅದೇನು ಒಜ್ಜಿಲ್ಲ, ನಾ ಓದ್ಕೊತಾನೆ. ಹಿಂದಾಗ ನೋಡೋಣ, ಬೇಕಂದ್ರೆ ಕೊಡ್ತಾನಂತ ಬಾ. ಈಗೇನು ಒಜ್ಜಿಲ್ಲ, ಈಗನ ಬಂದೆ ಮನೆಯಿಂದ, ಏನು ಒಜ್ಜಿಲ್ಲ ತೋ ಬಾ. ಪಾಪ ಪ್ರಮೀಳ ಮಕ್ಕ ಹಿಂಗೆ ಮಾಡ್ಕೊಂಡ್ರು, ವಟ ಮಾತಾಡ್ಕೊಂತ ಕುಂದ್ರಾಕಿ. ಎಲ್ಲಿ ಪುರ್ಸತ್ತಿಲ್ಲ ನಂಗೆ ಕನಕ್ಲಿ ಮಾಡ್ಕೊತ ಬರಾಕಿ ಮಕ್ಕ ಹಿಂಗೆ ಮಾಡ್ಕೊಂಡ್ರ. ಪಾಪ ಹೌದು. ಇವ ಏನು ಇದು ಮಾಡ್ತಾನವ ಆಕಿ ಗಂಡ ಅಂತ ಪಾಪ ಅವಣ್ಣ. ಲಗು ಕಾಲು ಹಾಕಿ ಬರ್ರವ, ಇನ್ನೂ ನಿಧಾನ ಬರ್ತಿರುವ. ಮಿಜಿ 4 ತಾಸು ಬಂದು ಹೊಲಕ್ಕೆ ಬರತ್ಲೆ ಸಾಕ್ಬೇಕಾಗೋಯ್ತು. ಆಯ್ತು ನೋಡು, ಊಟಕ್ಕೆ ಮನ್ಯಾಗ ಮಾಡ್ಕೊಂಬಂದ್ರೂ ಬರತ್ಲೆ ಅರ್ಧ ಮುಕ್ಕಾಲು ಗಂಟೆನ ಬೇಕು. ಅದ್ರಾಗ ಈ ಪ್ರಮೀಳಾರ ಮನೆ ಅಂತೇಳಿ ಸ್ವಲ್ಪ ನಿಂತ್ಕೊಂಡ್ವಿ. ಎಷ್ಟೊತ್ತಾಯ್ತಲ್ಲಿ. ನಿನ್ನ ಗಂಡನ ಸಮಾಧಾನ ಮನೆ ಒಳಗೆ ಕಳ್ಸತ್ಲೆ ಸಾಕಾಗೋತವ. ಪ್ರಮೀಳ ಹೆಂಗೆ ಏನೇನವ ಅವ್ನು ಕೊಟ್ಟಾಗ ಸಾಕ್ಬೇಕಾಗಿ ಮಾಡ್ತಾನೆ ಬಿಡು. ಏನು ಮಾತಿಗಿನ್ನೊಂದು ಮಾತು ಮಾತಾಡ್ಕೊಂಡು ಕುಂದಿರ್ತಾನೆ. ಹಿಂಗೆ ನೋಡಕ್ಕ ಅವನು ದಿನ ಒಂದಕ್ಕೆ ಭಾಳ ಜೀವ ತಿಂತಾನ. ಹುಡುಗಗೂ ಹಂಗೆ ಮಾಡ್ತಾನೆ. ಚಲೋ ಇದ್ದ ಅಂದ್ರೆ ಚಲೋ ಇರ್ತಾನೆ, ಕುಡಿದು ಬಂದ ಅಂದ್ರೆ ಮುಗೀತು ನೋಡು. ಎಲ್ಲರಿಗೂ ಹಂಗೆ ಸುಮ್ಮನೆ ವಡ ಅವ್ರು ಹಂಗೆ ಇವ್ರು ಹಿಂಗೆ ಅನ್ಕೊಂತ ಕುಂದಿರ್ತಾನೆ. ಹೇಳೇನಕ್ಕ ನಿನ್ನೆ ರಾತ್ರಿನ ಹಿಂಗೆ ಹೋಗೋದೈತಿ, ನಾಳೆ ಹೋಗಿ ಬರ್ತಾನೆ ತಗೋ ಅಂತಂದು. ಅಂತ ಅಂದಾನ. ಚಲೋ ಇದ್ದಾಗ ಕುಡಿಲಿಲ್ದಾಗ ಕುಡಿದು ಬಂದಾನಲ್ಲ ಬೆಳಕರತ್ಲೆ. ಇವತ್ತು ಹೊಸ ವರ್ಷ ಅನ್ನಂಗಿಲ್ಲ, ಏನಿಲ್ಲ. ಕೆಲಸ ಐತಡಿ ಅಂತಂದು ಹೋದ ಬೆಳಗ್ಗೆ. ಆ ಹುಡುಗ 5 ರೂಪಾಯಿ ಕೇಳ್ತಕ್ಕ, ಕೊಡಲೇ ಇಲ್ಲ ನೋಡು. ಹಂಗೆ ಹೋದ. ಕೊಡ್ತಾನೆ ತಗೋ ಬಂದು ಅಂತನೂ ಅನ್ಲಿಲ್ಲ, ಏನಿಲ್ಲ. ಅದು ಒಳಕತ್ತಿತ್ತು. ಹೊಸ ವರ್ಷ ದಿವಸ ಎದಕ್ಕೆ ಕಳ್ತೀಯಪ್ಪ ಅಂತಂದು ನಾನು ಮತ್ತು 5 ರೂಪಾಯಿ ಕೊಟ್ಟು ಕಳಿಸಿದ್ನಿ. ಹೋಗಿ ಚಾಕ್ಲೇಟ್ ಏನಾದ್ರು ತಗೊಂಡು ಹೋಗ್ತಾನೆ ಅವ್ವ ಮನೆ ಸಾಲಿಗೆ ಅಂತ ಹೋಗ್ಲಿ ಬಿಡ ತಗೊಂಡು ನಾನು 5 ರೂಪಾಯಿ ಕೊಟ್ಟು ಕಳಿಸೀನಿ. ಏನು ಇದನ್ನೇ ಇಲ್ಲ, ಪ್ರೀತಿ ಇಲ್ಲ. ಒಂದ ಹುಡುಗ ಇರೋಕೆ ಹಂಗೆ ಸುಮ್ಮನೆ ಹುಯ್ಯನಂಗೆ ಜಗಳ ಮಾಡಕ್ಕೆ ಬರೋದು, ಹೊಡೆಯಕ್ಕೆ ಬರೋದು ಮಾಡ್ತಾನೆ. ಇಷ್ಟೆಲ್ಲ ರೆಡಿ ಆಗೈತೇನ? ಅದಕ್ಕೆ ಲೇಟ್ ಆಗೈತೆ. ಅಯ್ಯೋ ಗೊತ್ತಾಯಿಲ್ಲ ಬಿಡು. ಹಂಗಾರ ಇಲ್ಲಿ ನಮ್ಮ ಮನೆ ದೂರ ಆಕತ್ತೆ, ಗೊತ್ತಾಗಂಗಿಲ್ಲ ಬಿಡು. ಯಾರ ಮನೆಗೆ ಜಗಳ ಆಗಿದ್ದೆ ಏನಿಲ್ಲ. ಅಲ್ಲೇ ಮುಂಚೆಗಲ್ಲಿ ಓಣಾಗಿದ್ವಲ್ಲ ಅವಾಗೆಲ್ಲ ಗೊತ್ತಾಗೋದು. ಈ ಕಡೆ ದೂರ ಬಂದೀವಲ್ಲ ಗೊತ್ತಾಗಂಗಿಲ್ಲ. ಹೌದೇನು? ಹಿಡ್ಕೊಂಡು ಹಾಕ್ಬಿಡ್ಬೇಕಿಲ್ಲಲೇ ನೀನು ಪ್ರಮೇಳ ಅವನಿಗೆ. ಅವನೇನು ಹೊಡೆಯೋದು ನಿನ್ನ? ಇವ ಏನು ಹೊಡೆಯೋದು ಹೊಡೆಸ್ಕೊಳ್ಳೋದು? ಜೀವನನೇ ಹೆಣ್ಮಕ್ಳದ್ದು ಇಷ್ಟ ನೋಡು. ಗಂಡನ ಮನೆಗೆ ಬಂದಮೇಲೆ ಗಂಡ ಅತ್ತಿ ಮಾವ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊತ ಹೋಗ್ಬೇಕು. ಅತ್ತಿ ಮಾವ ಎಲ್ಲಕ್ರು ಗಂಡ ಏನು ಹೆಂಗೆ ಹೇಳ್ತಾನೆ ಹಂಗೆ ಹೊಡೆಸ್ಕೋಬೇಕು, ಬೈಸ್ಕೋಬೇಕು. ಏನು ಮಾಡೋಕ್ಕಾಗಂಗಿಲ್ಲ. ಎದ್ದು ಬಿದ್ದು ಹೋಗಿ ತವ್ರ ಮನೆಗೆ ಇರ್ತೇವೆ ಅಂದರೆ ಎಷ್ಟು ದಿವಸ ಇಟ್ಕೊತಾರೆ ನಮ್ಮನ್ನ. ಹೊಡಕ್ಕೆ ಹೋಗಿದ್ದ. ನಾನು ಹೋಗಿ ಮತ್ತೆ ಹೇಳಿದೆ, ನೀನು ಹೊಂದ್ಕೊಂಡು ಹೋಗ್ಬೇಕಪ್ಪ. ಏನು ಇಬ್ಬರ ಗಂಡ ಹೆಂಡತಿ, ಇದು ಒಂದು ಹುಡುಗ ಐತೆ, 3 ಜೀವನ ಮಾಡೋದೇನು ನಿಮ್ಮದು? ದುಡ್ಕೊಂಬಂದು ಒಂದಿಷ್ಟು ಹಿಂದಕ್ಕಂತ ಇಟ್ಕೊಳ್ರಿ, ಜೀವನಕ್ಕೆ ಆಕತಿ ಮುಂದೆ ಅಂತಂದು ಹೇಳಿದೆ ನಾನು. ಅಕ್ಕ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತಂದು ಹೇಳಕ್ಕೆ ಬಂದ ನನಗೆ. ನಾನು ಹೇಳಿದೆ, ಏನಾಗಂಗಿಲ್ಲ, ಸುಧಾರಿಸ್ಕೋ. ಹೊಲಕ್ಕೆ ಹೋಗಿ ಬರ್ತೀವಿ ತಗೋ, ನಾವೇನು ಎಲ್ಲಿ ಹೋಗಕತ್ತಿಲ್ಲ, ನಮ್ಮ ಜೊತೆಗೆ ಬರ್ತಾಳೆ. ಕರ್ಕೊಂಬಂದು ನಿಮ್ಮ ಮನೆಗೆ ಬಿಡ್ತೀನಿ ತಗೋ, ನೀನು ಹೇಳ್ತೀನ ಅಂತಂದು ಹೇಳಿ ಕರ್ಕೊಂಬಂದೆ. ಈಕಿನೂ ಅಲ್ಲ ಅನ್ನಕತ್ತಿದ್ಲು, ಪಾಪ ಎಲ್ಲ ಮಾಡ್ಕೊಂಡಾಳ. ಮತ್ತೇನು ಬಿಡ್ತೀವಿ ಬಾರವ ಅಂತಂದು ಕರ್ಕೊಂಬಂದೆ. ಅವನಕ್ಕ ನೀನು ಇದ್ದಿದ್ದಕ್ಕೆ ಸುಮ್ಮನೆ ಅದ. ಅವನು ಇಲ್ಲಕ್ರ ಎಲ್ಲಿ ಸುಮ್ಮನೆ ಆಗ್ತದಿಲ್ಲ. ಅವನು ಸುಮ್ಮನೆ ವಟ ಕುಡಿದ್ಮೇಲೆ ಮುಗೀತು ನೋಡು. ಏನು ಮಾತಾಡ್ತಾನೆ ಏನಿಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ಲ. ಹಂಗೆ ಮಾತಾಡ್ಕೊಂಡು ಹೊಂಟು ಬಿಡ್ತಾನೆ. ಏನಂಗೆ ಸಾಕ್ಬೇಕಾಗಿ ಹೋಗತ್ತೆ. ನನಗಂತೂ ನಮ್ಮ ಮನಸ್ಸೇ ಇದ್ದಿಲ್ಲ ನೋಡಿ ಇವತ್ತು ಬರೋಕೆ. ಹಂಗಾಗಿತ್ತು.
ಇರಲಿ ಬಿಡು ಪ್ರಮೀಳಕ್ಕ, ಏನಾಗಂಗಿಲ್ಲ. ಏನು ಮಾಡೋಕ್ಕಾಗಿಲ್ಲ, ಕೆಲವೊಬ್ರು ಹಂಗೆ ಇರ್ತಾರೆ. ಹೊಂದ್ಕೊಂಡು ಹೋಗೋದಷ್ಟು ಮಕ್ಕಳ ಸಲುವಾಗಿ ಬಿಟ್ಕೊಟ್ಟು ಹೋಗಿ ಬೇರೆ ಕಡೆ ತವ್ರ ಮನೆಗೆ ಇರ್ತೀವಿ ಅಂದ್ರೆ ಮಕ್ಕಳದು ಸಾಲಿ ಭವಿಷ್ಯ ಇರ್ತೈತಿ. ಎಲ್ಲೂ ಹೋಗಿರೋಕ್ಕಾಗಿಲ್ಲ ನೋಡಿ, ಗಂಡನ ಮನೆಗೆ ಇರೋದು. ಅವ್ರು ಏನಂದ್ರೆ ಅನ್ಸ್ಕೊಂಡು ಅಂದ್ರೆ ಮತ್ತು ನನ್ನ ಗಂಡ ಹಂಗದಾನ ಅಂತಂದೇನಲ್ಲ. ನನ್ನ ಗಂಡನ ತಮ್ಮವ ಭಾಳ ಚಲೋ ಅದಾರ, ಅದಕ್ಕೇನಲ್ಲ. ಇವರು ಎಲ್ಲ ನೋಡಿದ್ರೆ ಮದುವೆ ಆಗೋದು ಬೇಡ ಅನಿಸ್ತೈತೆ ಬಿಡು. ನನಗಂತೂ ಹಿಂಗೆ ಚಲೋ ಅದೇ ನಮ್ಮವ್ವ ಅಪ್ಪನ ಕೊಟ್ಟ. ಇದಕ್ಕೆ ಬೇಕೋ ಮದುವೆ ಮಕ್ಕಳು. ಹಿಂಗೆ ನೋಡುವ ಮನಸ್ಸ ಜೀವನ. ಮದುವೆ ಆದಾಗ ಮದುವೆಗಿನ್ನ ಮುಂಚೆ ಒಂಥರ ಕಾಡಿಸ್ತಾರೆ, ಮದುವೆ ಆದಮೇಲೆ ಒಂಥರ, ಮದುವೆ ಆದಮೇಲೆ ಮಕ್ಕಳಾಗಿಲ್ಲ ಅಂತ ಒಂಥರ ತಲೆ ತಿಂತಾರೆ, ಮಕ್ಕಳಾದ್ಮೇಲೆ ಹಿಂಗೆ ಎಲ್ಲದೂ ಕಷ್ಟನೇ ಜೀವನ ಈಗಿನ ಕಾಲದಾಗ. ಆಯ್ತು ಬಿಡ್ರಿ, ಅದನ್ನು ಬಿಡ್ರಿ. ಆಗಿದ್ದಾಗಲಿ ಪ್ರಮೇಳ ಮುಗಿದೋತದು. ಯಾರು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏನೇನು ತೊಗೊಂಬಂದಿರಿ ಎಲ್ಲ ತೆಗೆದು ಹಚ್ಚಿ ಊಟ ಮಾಡೋಣಲ್ಲ. ಮತ್ತೇನು ನೀನು ಕುತ್ಕೊಂಡು ಊಟ ಮಾಡಿದ್ಮೇಲೆ ಒಂದು ಚವತ್ತು ಕುಂದ್ರಕ್ಕೆ ಬರ್ತೈತೆ. ಹಂಗೆ ಮಾಡೋಣ ತಗೋ ಶಾಂತಕ್ಕ. ಏನು ಊಟ ಮಾಡಿದ್ಮೇಲೆ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬರಕ್ಕೆ ಬರ್ತೈತೆ. ಇದು ಅಡಿಕೆ ತೋಟ ಚೆನ್ನಾಗೈತೆ ನೋಡಿ ನಿಮ್ದಕ್ಕೆ. ಅಡಿಕೆ ಇನ್ನೂ ಬಂದಿಲ್ಲಲ್ಲ? ಇನ್ನೂ ಗಿಡ ಸಣ್ಣ ಅದಾವು ಪಾರ್ವತಿ, ಇನ್ನೂ ಬಂದಿಲ್ಲ ಗಿಡ ಸಣ್ಣ ಅದಾವು. ಇನ್ನೂ ಒಂದು ವರ್ಷ ಹೋಗ್ತೈತಿ ಇದು. ಜ್ಯೋತಿ, ನಮ್ದೆಲ್ಲ ತೆಗೆದಿಟ್ಟೆಲ್ಲ ರೊಟ್ಟಿ ಬುಡಕಟ್ಟಿಯ ಆಗಲಿ ತಗೋ. ಇವು ಚಪಾತಿ ಯಾರು ತಿಂತಾರ ತಿನ್ನಲಿ, ಮತ್ತು ಬೇಕಂದ್ರೆ ಒಂದೊಂದು ರೊಟ್ಟಿ ಕೊಡು ಮೇಲೆ. ಎಲ್ಲ ಒಂದೇ ತಾಟ್ನಾಗ ಹಚ್ಬಿಡೋಣಲ್ಲ ಸುಮ್ಮನೆ. ಮತ್ತು ಅನ್ನ ಒಂದು ಇದು ಒಂದು ಏನು ಮಾಡೋದು, ಒಂದೇ ತಾಟ್ನಾಗೆಲ್ಲ ಹಚ್ಬಿಡ್ತಾನೆ ತಗೋ. ಹಂಗೆ ಮಾಡಕ್ಕ ಸುಮ್ಮನೆ. ಬಿರಿಯಾನಿನೂ ಐತೆ ನೋಡಲ್ಲೇ, ಅದನ್ನೂ ಹಾಕ್ಬಿಡು. ಬೇಕಂದ್ರೆ ಮತ್ತು ಹಾಕ್ಸ್ಕೊಂಡು ತಿನ್ನಕ್ಕೆ ಬರ್ತೈತೆ. ನಮ್ಮವು ಚಪಾತಿ ಅವು ಇದಾವೆ ನೋಡಕ್ಕ, ಎಲ್ಲದನ್ನು ಹಾಕ್ಬಿಡು ಸ್ವಲ್ಪ. ಎಲ್ಲಾರ್ದು ಹಚ್ಚು, ಎಲ್ಲಾರ್ದು ಮುಟ್ಕೊಂಡಂಗೆ ಆಕತ್ತೆ. ಬೇಕಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಡು ತಿಂತಾರೆ. ಇಲ್ಲಿ ಹೊಲ್ದಾಗ ಅಣ್ಣಾರು ಅವರು ಅದಾರ. ಕೃಷ್ಣನೂ ಬಂದಾನ ಹೊಲಕ್ಕೆ. ಬಂದಾರ. ಆ ಕಡೆ ಹೊಲದಂತೆಲ್ಲೇ ಇರ್ಬೋದು ಅವರು. ಆ ಕಡೆ ಏನೋ ಮಾಡಕತ್ತಿರ್ಬೋದು. ಅವ್ರಿಗೆ ಅಲ್ಲೇ ಕೊಟ್ಟು ಬರ್ತೀನಿ ತಗೋ. ನಾನು ಹೋಗಿ ಅಲ್ಲೇ ಊಟ ಮಾಡ್ತಾರೆ. ಅವ್ರೇನು ಇಲ್ಲಿ ಬರ್ತಾರೆ ಹೆಣ್ಮಕ್ಳ ಹತ್ರ. ಅಲ್ಲೇ ಕೊಟ್ಟು ಬರ್ತೀನಿ. ಹೇಳಿದ್ರಿ ಇವರು ಬಂದ್ರೆ ಅಲ್ಲಿ ಬರ್ರಿ, ಬೇಕಂದ್ರೆ ನೀವು ಊಟ ಮಾಡುವಂತ್ರಂತ, ನನಗೆ ಹಚ್ಕೊಡುವಂತ್ರಂತ ಇತ್ಲಾಗ ಉಣ್ತೇವೆ ನಾವು ಅಂತಂದು ಅವ್ರಿಗೆ ಅತ್ಲಾಗ ಹಚ್ಕೊಟ್ರೆ ಊಟ ಮಾಡ್ತಾರೆ. ನಾವಿಲ್ಲಿ ಉಣ್ಣಕ್ಕೆ ಬರ್ತೈತೆ. ಅದೇನಾಗ್ತೈತಿ, ಇಲ್ಲ ಊಟ ಮಾಡ್ತಿದ್ರು, ಊಟ ಮಾಡಿ ಹೋಗ್ತಿದ್ರು ಬಿಡು. ಅವ್ರೇನು ಯಾರಿಗೂ ಒಂದು ಮಾತು ಬೈದಾರಲ್ಲ, ಏನಿಲ್ಲ. ಅಣ್ಣಾರಂತ ಇದು ಅದಾರ, ಸೂಕ್ಷ್ಮ ಅದಾರ. ಅವ್ರೇನು ಇದು ಮಾಡ್ತಿದ್ದಿಲ್ಲ ಬಿಡು. ಕರಿಬೇಕಿಲ್ಲ, ಮತ್ತೇನು ಅಲ್ಲಿ ಹಚ್ಕೊಟ್ಟು ಬರ್ತೀವಿ. ಮತ್ತು ಬೇಕಂದ್ರೆ ಹಾಕ್ಸ್ಕೊಳಕ್ಕೆ ಬರೋಂಗಿಲ್ಲ, ಏನಿಲ್ಲ. ಅದ ಹಚ್ಕೊಟ್ಟಿದ್ದ ಉಂಡು ಕೈ ತೊಗೊಂಡ್ಬಿಡ್ತಾರೆ ಅವರು. ಇಲ್ಲ ಆಗಿದ್ರೆ ಬೇಕಂದ್ರೆ ನೀಡ್ಸ್ಕೊಂಡು ಊಟ ಮಾಡ್ತಿದ್ರು. ನೋಡಿ ಹೆಂಗೆ ಮಾಡ್ತೀನಿ ಮತ್ತೆ. ಇಲ್ಲಿ ಬಿಡು ಬೇಡ, ಅಲ್ಲೇ ಊಟ ಮಾಡ್ತೀನಿ ಅಂದಾರ, ಅಲ್ಲೇ ಕೊಟ್ಟು ಬರ್ತೇನೆ. ಹೋಗಿ ನೀವು ಹಚ್ಕೊಡ್ತೀನಿ ಅಂದ್ರೆ ಎಲ್ಲರಿಗೂ ಹಚ್ಕೊಟ್ಟೆ ಹೋಗ್ತೇನೆ ನಾನು. ಕೊಟ್ಟು ಬರ್ತೀನಿ ಅವ್ರಿಗೆ. ಜ್ಯೋತಿ, ಅದ್ರಾಗ ಇದು ನಮ್ದು ಚೀಲದಾಗ ಇದನ್ನು ಒಂದು ಚರ್ಗಿ ತೆಗಿ, ಕುಡಿಯೋಕೆ ನೀರಿಂದು ಕೊಡ ಐತಿ. ಹಂಗದ್ರನ್ನ ಒಂದು ಚರ್ಗಿ ತೆಗಿ. ನಿಮ್ಮ ಮಾವನಂತೆಲ್ಲ ಬಾಟ್ಲಿ ಇರ್ಬೇಕು ತಗೋ. ಅವ್ರಿಗೇನು ಬೇಡ, ಇಲ್ಲ ನಮಗೆ ಕೊಡೋಕೆ ಚರ್ಗಿ ತೆಗೆದ್ಬಿಡು ಅದನ್ನು. ಆಯ್ತು ರೀತಿ. ಹೋಗಿ ಕೊಟ್ಟು ಬಂದೆ ಸಾಕು. ಅಯ್ಯೋ ಎಲ್ಲ ಒಂದೇ ಸರಿ ಹಚ್ಕೊಂಬಂದಿಯಲ್ಲ ಅಂತ ಅಂದ್ರು ಇವರು. ಮತ್ತು ಎಲ್ಲದನ್ನು ಭಾಳ ಆಕೈತಿ ಅಂತ ಅಂದರು. ಏನಾಗಲ್ಲ ತಗೊಳ್ರಿ, ಊಟ ಮಾಡ್ರಿಂದ. ಅವರ ಇಬ್ಬರು ಕೆಲಸದಾರ, ಯಾರಿಗೂ ಹೇಳಿಲ್ಲ ಅಂತ ಇವತ್ತು ಬರೋಕೆ. ಯಾರೂ ಬಂದಿಲ್ಲ ಅಂದ್ರೆ ಅವರ ಇಬ್ಬರಿಗೂ ಹಚ್ಕೊಟ್ಟು ಬಂದೆ. ಹೌದೇನು, ಚಲೋ ಆಯ್ತು ಬಿಡು. ಕೆಲಸದಾರ ಯಾರು ಬಂದಂಗೆ ಕಾಣಿಲ್ಲ ಏನು ಇವತ್ತು. ಹಾಗಾಗಿ ಇವ್ರು ಬಿಡು, ನಮ್ಮ ಮನೆಯವ್ರು ಹೋಗ್ಲಿಲ್ಲ ಇವತ್ತು. ಕೆಲಸದಾರ ಬೇಡ ಅಂತ ಅಂದಾರ ಹೊಲಕ್ಕೆ. ಇವರು ಇದ್ರಂತೇಳಿ ಹೋಗ್ತಾರಲ್ಲ ಅಲ್ಲಿ ಕರ್ಜಿಕಾಯಿ ಹೊಲ್ದಾರತ್ತೇಳಿ, ಅವ್ರೇನು ಬರಬೇಡ್ರಿ ಅಂತ ಅಂದಾರ ಅಂತ ಅನ್ನಕತ್ತಿದ್ರು. ನಾನು ಮನೆಯಾಗಿದ್ದು ಏನು ಮಾಡ್ತಿ ಬಾ ಅಂತ ಅನ್ನೋಣಂತ ಅನ್ಕೊಂಡು, ಮತ್ತು ಅನ್ನಾರನು ಯಾರು ಕರೆದಿಲ್ಲ ಅಲ್ಲ, ಗಂಡು ಮಕ್ಳು ಬಂದಿಲ್ಲಲ್ಲ ಬಿಡು, ಇವರೊಬ್ಬರು ಬಂದು ಏನು ಮಾಡ್ತಾರೆ ಅಂತಂದು ಮನ್ಯಾಗ ಒಂದು ಸ್ವಲ್ಪ ಇಟ್ಟು ಬಂದಿದ್ದೆ. ಹೊಲದಂತೆಲ್ಲ ಕೆರೆ ಕಡೆ ಹೋಗಿ ಬರಬೇಕು. ಪಂಪ್ಸೆಟ್ ಹಾಕಕತ್ತಾರ. ನಮ್ಮ ಹೊಲಕ್ಕೆ ಒಂದು ಸ್ವಲ್ಪ ನೀರು ಕಡಿಮೆ ಆಗೈತಲ್ಲ, ಕೇಳ್ಕೊಂಬರ್ತಾನೆ. ನಮ್ಮ ಹೊಲಕ್ಕೆ ಒಂದು ಸ್ವಲ್ಪ ಪಂಪ್ಸೆಟ್ ಹಾಕೊಡ್ತಾರನ ಅಂತ ಅನ್ನಕತ್ತಿದ್ರು. ಹೋದ್ರೆ ಏನು ಮಾಡಿದ್ರು ಹಂಗಾರ ಪಂಪ್ಸೆಟ್ ಹಾಕಕತ್ತಾರ. ಎಲ್ಲಿ ಕೆರೆ ಅಂತೆಲ್ಲ, ನಮ್ಮ ಹೊಲಕ್ಕೆ ನೀರು ಐತೆ ಬಿಡು, ಬೇಜಾನೈತೆ. ಕೇಳ್ಕೊಬೇಕಿತ್ತು ತಡಿ. ನಮ್ಮದು ಅಡಿಕೆ ತೋಟಕ್ಕೆ ನೀರು ಒಂದು ಸ್ವಲ್ಪ ಜಾಸ್ತಿನೇ ಬೇಕು ಅನ್ನಕತ್ತಿದ್ರಿ ಅವರು. ಈ ವರ್ಷ ಪಂಪ್ಸೆಟ್ ಹಾಕ್ತಾರ ಇಲ್ಲ, ನೀರೊಂದು ನೀವು ಮಳೆನೂ ಅಷ್ಟೇನು ಚಲೋ ಆಗಿಲ್ಲ ಅಂತ ಅನ್ನಕತ್ತಿತ್ತು. ಏನು ಮಾಡ್ತಾರೇನೋ ಹೇಳ್ತೀನಿ ತಡಿ. ಅವ್ರಿಗೂ ಒಂದು ಮಾತು ಹೇಳಂಗೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಬಿಡು ಇದು ಪಂಪ್ಸೆಟ್ ಎಲ್ಲ ಹಾಕೋಕೆ ಬಂದಾರ ಅನ್ನೋದು. ನಿಮ್ಮ ಹೊಲಕ್ಕೇನು ಬೇಕಾದಷ್ಟು ಐತೆ ಬಿಡಯವ. ನಮ್ಗೆ ಏನೋ ನೀರಿಲ್ಲ ಏನಿಲ್ಲ. ನೀವರ ಬೋರ್ ಹಾಕ್ಸ್ಕೊಂಡಿರಿ, ಒಂದು ಸ್ವಲ್ಪ ನೀರು ಬೇಕಾದಷ್ಟು ಆಗ್ತೈತೆ. ನಮ್ಗೆ ಇಲ್ಲಿ ನೋಡಿ ನೀರು ಬೇಕಾದ್ರೆ ನೀಡಿಸ್ಕೊಳ್ರಿ ಎಲ್ಲರೂ. ಅನ್ನ ಇನ್ನು ಚಲೋ ಆಗೈತೆ ನೋಡಲ್ಲ ಅನ್ನ, ಭಾಳ ಚಲೋ ಮಾಡ್ಕೊಂಬಂದು. ನಾನು ಬರಲಿಲ್ಲ ಏನೋ, ನಿಮ್ಮ ಮನೆಗೆ ಬಂದು ಹೋಗಿ ಒಂದು 5-10 ನಿಮಿಷ ಕುತ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದ್ನಿ. ಬರೋ ತನಕ ಮತ್ತೆ ಬಿಸಿ ಇರ್ತೈತಿ, ಇಲ್ಲಕ್ರೆ ಎಲ್ಲ ಆನೆ ಕಲ್ಲಾಗಿರ್ತೈತೆ ಅಂತ ಅಂದ್ಕೊಂಡು ಇನ್ಸು ಬಿಸಿ ಐತಿ. ಇದು ಚಿಕನ್ನಿಂದು ಇದನ್ನು ತೊಗೊಂಬಂದಿದ್ರಿ ಲೆಗ್ ಪೀಸ್. ಅದಕ್ಕೆ ಎಲ್ಲರಿಗೂ 2 ಬರಂಗೆ ಮಾಡ್ಕೊಂಬಂದು ನಾನು. ಅದನ್ನು ಒಂದು 2 kg ಅಷ್ಟು ತೊಗೊಂಬಂದಿದ್ರೆ ಚಿಕನ್. ಅದ್ರಾಗ ಒಂದು ಅರ್ಧ kg ಅಷ್ಟೇ ಬಿರಿಯಾನಿಗೆ ಹಾಕಿದ್ದು. ಭಾಳ ಹಾಕಿದ್ರೆ ಸುಮ್ಮನೆ ಪೀಸ್ ಎಲ್ಲ ಇದಾಗ್ಬಿಡ್ತಾವು, ಚಲೋ ಆಗಂಗಿಲ್ಲ, ರುಚಿ ಆಗಂಗಿಲ್ಲ ತೆಗಿ ಅಂತಂದು ಇವನ್ನೆಲ್ಲ ಬರೀ ಹಂಗೆ ಗ್ರೇವಿ ಟೈಪ್ ಮಾಡ್ಕೊಂಬಂದೀನಿ. ಚಲೋ ಆಗೈತೇನೆ ಎಲ್ಲ ಹಂಗಾರ.
ನಮ್ಮದು ಇದು ಐತೆ ನೋಡೋದ್ರಾಗ ಎಗ್ಗದ ಐತಿ ಹಾಕ್ಕೊಳ್ರಿ ಎಲ್ಲರೂ. ನನಗಂತೂ ಸಾಕತ್ತಪ್ಪ, ಇದು ಎಷ್ಟು ಹಾಕೊಂಡು ಹಾಕಿರಿ ಅನ್ನನ ಭಾಳ ಆಕೈತೆ ನನಗೆ. ಏನಾಗಂಗಿಲ್ಲ ತಿನ್ರಿ. ನೀನು ಅದನ್ನೇ ಗುಂಗು ಮಾಡ್ಕೊಂಡ್ಬಿಡ್ಬೇಡ ಪ್ರಮೀಳಾ, ನೀನು ಅದನ್ನು ತಲೆಗಿನ ತೆಗಿಬೇಕು. ಏನು ಹಂಗೆ ಇದ್ದದ್ದು ಎಲ್ಲರ ಮನೆಗೂ ಎಲ್ಲರ ಮನೆ ಕತೆನೂ ಎಲ್ಲರ ಮನೆ ದೋಸೆನೂ ತೂತೆ ಅನ್ನಂಗೆ ಏನು ಮಾಡೋಕ್ಕಾಗಿಲ್ಲ. ಎಲ್ಲರ ಮನೆಗೂ ಒಂದೊಂದು ಥರ ಸಮಸ್ಯೆ ಇದ್ದೇ ಇರ್ತಾವೆ. ಅವನ್ನ ತಲೆಗೆ ಇಟ್ಕೊಂಡು ಕುಂದ್ರಬೇಡ, ಹೊಟ್ಟೆ ತುಂಬ ಊಟ ಮಾಡು. ಹಂಗೇನಿಲ್ಲಕ್ಕ, ಹೊಸ ವರ್ಷ ದಿವಸ ಗಲಾಟೆ ಮಾಡಿದ್ರಲ್ಲ ಅದಕ್ಕೆ ಬೇಜಾರು ನೋಡು ಅಂತಾರೆ. ಇಂಥ ಖುಷಿ ಖುಷಿಯಿಂದ ಎಲ್ಲ ಅಡುಗೆ ಮಾಡ್ಕೊಂಡು ನಾನು ಹಿಂಗೆ ಮಾಡಿಬಿಟ್ರಲ್ಲ, ಹಂಗಾಗಿ ಬೇಜಾರು ಅನ್ಸಕತ್ತೈತೆ ಅಷ್ಟೆ. ಬಿರಿಯಾನಿ ಅನ್ನ ಭಾಳ ಚಲೋ ಆಗೈತಿಲ್ಲ ತಕ್ಕ. ಇದೂ ಮೊಟ್ಟೆ ಗ್ರೇವಿನೂ ಭಾಳ ರುಚಿಯಾಗಿತ್ತು ಪ್ರಮೀಳಕ್ಕ, ಭಾಳ ಚಲೋ ಆಗೈತೆ ಎಲ್ಲ ಅಡುಗೆನೂ. ನಮ್ಮದು ಮಟನ್ ಹೆಂಗಾಗೈತವ, ಯಾರು ಏನು ಹೇಳಕ್ಕವಲ್ರಲ್ಲ ಮಟನ್ ಹೆಂಗಾಗೈತೆ ಅಂತಂದು. ನಾನು ಎಲ್ಲದನ್ನು ದಿನಸಾವರಿ ಹಾಕಿ ಮಾಡ್ಕೊಂಬಂದೀನಿ. ನೀವು ಯಾರು ಏನು ಬಾಯ ಬಿಡವಲ್ರಿ, ಬಿಡೋ ಬರೀ ಚಿಕನಿಂದ ಮಾತಾಡಕತ್ತೀರಿ. ಹಂಗಂದ್ರೆ ಮಟನ್ ಏನು ರುಚಿ ಅದಂಗೆ ಕಾಣಲ್ಲ. ಏ ಇಲ್ಲ ಶಾಂತಕ್ಕ, ನಿಂದು ಅಡುಗೆ ಕೈ ರುಚಿ ಬಗ್ಗೆ ಏನು ಮಾತಾಡೋ ಎರಡು ಮಾತೇ ಇಲ್ಲ ನೋಡು. ಭಾಳ ರುಚಿ ಆಗೈತೆ, ಅದನ್ನೇನು ಹೇಳೋದು ಎಲ್ಲರಿಗೂ ಗೊತ್ತೈತೆ ನೋಡಿ, ಹೆಂಗೆ ತಿಂತಾ ಇದ್ದೇವೆ ಎಲ್ಲರೂ. ಮಟನ್ ಅಂತೂ ಭಾಳ ರುಚಿ ಆಗೈತೆ. ಅದು ಏನು ನಿನ್ನ ಕೈ ಗುಣನೇ ಏನವ, ಭಾಳ ರುಚಿ ಆಗ್ತೈತೆ ನಿನ್ನ ಕೈಯಾಗ ಅಡುಗೆ. ಅದೇ ಮತ್ತೆ ಎಂಥ ಚಲೋ ಆಗೈತೆ. ನಾನು ಹೇಳೋಣ ಅಂತ ಅಂದ್ಕೊಂಡು ಮತ್ತು ಚಿಕನಿಂದು ಕೇಳಾಕತ್ತಿದ್ರಲ್ಲ, ಹಾಗಾಗಿ ಅದನ್ನ ಸುಮ್ಮನೆ ಮತ್ತು ಮಟನ್ ಭಾಳ ಚಲೋ ಆಗೈತೆ. ಆದರೂ ಏನೇ ಹೇಳು, ಗೌಡ್ರು ಭಾಳ ಚಲೋ ತೊಗೊಂಬರ್ತಾರೆ ನೋಡಿ ಮಟನ್. ನಮ್ಮ ಮನೆಯವ್ರಿಗೆ ತೊಗೊಂಬರಕ್ಕೆ ಬರೋಂಗಿಲ್ಲ. ಚಿಕನ್ ಆದ್ರೆ ಇನ್ನೂ ಚಲೋ ನಂಗೆ ತೊಗೊಂಬರ್ತಾರೆ, ಮಟನ್ ಗೊತ್ತಾಗಂಗಿಲ್ಲ ನನಗೆ ಅಂತಾರೆ. ಅದಕ್ಕೆ ತೊಗೊಂಬರ್ಬೇಡ ಬಿಡು, ಮೇಕೆ ಗೀಕೆದೆಲ್ಲ ತೊಗೊಂಬಂದು ಅಂತಂದು ಬೇಡ ಅಂತೀನಿ ನಾನು. ನಮಗೂ ಮೇಕೆದೆಲ್ಲ ತಿನ್ನಂಗೆ ಆಗಂಗಿಲ್ಲ ನೋಡಿ, ಕುರಿದಷ್ಟೇ ನಾವು ತಿನ್ನೋದು. ಅದ್ರಾಗೂ ಮೋಸ ಮಾಡ್ತಾರಂತ, ಪೇಟೆಗೆಲ್ಲ ಮೇಕೆದೆಲ್ಲ ಹಾಕಿ ಕೊಟ್ಬಿಡ್ತಾರಂತೆ. ಹಾಗಾಗಿ ನಾನು ನಮ್ಮ ಕೃಷ್ಣನೂ ಕಳ್ಸಂಗಿಲ್ಲ, ಅವನಿಗೂ ಗೊತ್ತಾಗಂಗಿಲ್ಲ. ಅವನೇನು ಏನು ಕೇಳ್ತಾರೆ ಅದನ್ನು ಏನು ಹೇಳ್ತಾನೆ ಅದನ್ನು ಅವ್ರು ಕೊಟ್ಟಿದ್ದು ತೊಗೊಂಬಂದುಬಿಡ್ತಾನೆ ಅಷ್ಟೇ. ಇವ್ರಿಗಾದ್ರೂ ಗೊತ್ತಿರ್ತೈತಿ ಮಟನಿಂದು, ಹಾಗಾಗಿ ಇವ್ರನ್ನೇ ಕಳಿಸ್ತಿರ್ತೀವಿ ನಾವು. ಭಾಳ ಚಲೋ ಆಗೈತೆ ಅಕ್ಕ, ಮಟನ್ ಅಂತೂ ಭಾಳ ರುಚಿ ಆಗೈತೆ. ಎಷ್ಟು ಚೆನ್ನಾಗೈತೆ ನೋಡಿ ಅಡುಗೆ ಎಲ್ಲ. ಹಿಂಗೆ ಹೊಲ್ದಾಗ ಬಂದು ನಿಮ್ಮದೇ ಊಟ ಮಾಡೋಣ ಅಂದರೆ ಏನೋ ಒಂಥರ ಸಮಸ್ಯೆ ದಿನ ಮನೆಯಲ್ಲಿದ್ದಂಗೆ. ಏನಾಗಂಗಿಲ್ಲ, ಅದೆಲ್ಲ ಮನಸ್ಸಿಂದ ತೆಗೆದು ಹೊಟ್ಟೆ ತುಂಬ ಊಟ ಮಾಡು. ಈ ಕಡೆ ಒಂದು ಸ್ವಲ್ಪ ಕೊಡು ಶಾಂತಕ್ಕ ನೀರು. ಒಂದೇ ಚರ್ಗೆ ತೊಗೊಂಬಂದೀವಿ, ಎಲ್ಲರಿಗೂ ಒಂದ್ರಾಗ ಕುಡಿಬೇಕು. ನನಗೊಂದು ಸ್ವಲ್ಪ ಕೊಡವ ನೀರು, ಗಂಟ್ಲಿಗೆ ಹಿಡ್ದಂಗೆ ಆಗೈತೆ ಊಟ ಎಲ್ಲ ಮಾಡಿದ್ದು. ಊಟನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ತಿನ್ನೋಕೆ ಬರ್ತೈತೆ, ನೀರು ಇಲ್ದಂಗೆ ಇರೋಕೆ ಆಗಂಗಿಲ್ಲ ನೋಡು. ಯಪ್ಪ ನೀರು ಕಂಡನಿಲ್ಲ ನಂಗಾಗಿತ್ತು. ನನಗಂತೂ ನೀರು ಕುಡಿಯೋ ತನಕ ಸಮಾಧಾನನೂ ಅನಿಸ್ಲಿಲ್ಲ ನೋಡು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಸ್ನೇಹಿತರೆ. ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಅಂದರೆ ನಮ್ಮ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತವ್ರಿ. ಆಮೇಲೆ ಹೊಸ ಫೀಚರ್ ಬಂದೈತಲ್ರಿ ಹೈಪ್ ಮಾಡೋದು, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸ್ನೇಹಿತರೆ. ಎಲ್ಲರೂ ನಮ್ಮ ವೀಡಿಯೋಸ್ಗೆ ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ನೀವು ನಮ್ಮ ವೀಡಿಯೋಸ್ ಸ್ವಲ್ಪ ರೀಚ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ ಸ್ನೇಹಿತರೆ. ಕತೆಗಳಿಗೆ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿರಿ. ಯಾರೆಲ್ಲ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತೀರಲ್ರಿ, ಅವರಿಗೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ನಿಮ್ಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಇವತ್ತಿನ ಕಥೆನ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ.